ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಮನೆಯೊಂದರ ಮೇಲ್ಚಾವಣಿಗೆ ಮರದ ಬೃಹತ್ ಕೊಂಬೆ ಬಿದ್ದು ವೃದ್ಧೆಗೆ ಗಾಯ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ನಿವಾಸವೊಂದರ ಮೇಲ್ಚಾವಣಿಗೆ ಬೃಹತ್ ಮರದ ಕೊಂಬೆ ಬಿದ್ದು ಮನೆಯೊಳಗೆ ಮಲಗಿದ್ದ ವೃದ್ಧೆಯ ತಲೆಗೆ ಗಾಯವಾಗಿರುವ ಘಟನೆ ಇಂದು ಶನಿವಾರ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ನಡೆದಿದೆ. ಗಾಯಗೊಂಡ ಮಹಿಳೆಯನ್ನು ಬಿಬಿ ಜಹೀರಾ ಎಂದು ಗುರುತಿಸಲಾಗಿದೆ. ಘಟನೆಯ ಸಮಯದಲ್ಲಿ ಅವರು ಮನೆಯಲ್ಲಿ ನಿದ್ರಿಸುತ್ತಿದ್ದರು. ಮನೆಯ ಹಿಂಭಾಗದಲ್ಲಿದ್ದ ಬೃಹತ್ ಮರದ ಕೊಂಬೆಯೊಂದು ಏಕಾಏಕಿ ಮುರಿದು ಬಂದು ಮನೆಯ ಶೀಟ್ ಚಾವಣಿಯನ್ನು ಒಡೆದು ಒಳಗೆ ಬಿದ್ದಿದೆ. ಪರಿಣಾಮವಾಗಿ ಕೊಂಬೆ ಜಹೀರಾ ಅವರ ತಲೆಗೆ ತಾಗಿ ತೀವ್ರ ಗಾಯವಾಗಿದೆ. ಮನೆಯವರು ತಕ್ಷಣ ಅವರನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದೊಯ್ದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗಾಯಾಳುವಿನ ಪುತ್ರ ಮೆಹಬೂಬ್ ಕಾಕರ್ ಅವರು ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು 5-6 ತಿಂಗಳ ಹಿಂದೆಯೇ ಈ ಮರ ಅಪಾಯಕಾರಿಯಾಗಿದೆ ಎಂದು ಗಮನಕ್ಕೆ ತಂದು ಅರಣ್ಯ ಇಲಾಖೆಗೆ ಲಿಖಿತ ಮನವಿಯನ್ನು ಸಲ್ಲಿಸಿದ್ದೆವು. ಮರ ತೆರವುಗೊಳಿಸುವಂತೆ ಮನವಿಯನ್ನು ಮಾಡಲಾದರೂ ಅಧಿಕಾರಿಗಳು ಈವರೆಗೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ಎಂದು ಅವರು ದೂರಿದ್ದಾರೆ. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಂದು ತನ್ನ ತಾಯಿಯ ಜೀವಕ್ಕೆ ಅಪಾಯ ಬಂದಿದೆ. ನಮ್ಮ ಮನೆಯ ಪಕ್ಕದಲ್ಲಿರುವ ತೆಂಗಿನ ಮರವು ಚಾವಣಿಗೆ ಹಾನಿ ಮಾಡುತ್ತಿದೆ. ಮನೆಯಲ್ಲಿ ಸಣ್ಣ ಮಕ್ಕಳು ಮತ್ತು ವಯೋವೃದ್ಧರಿದ್ದಾರೆ. ಮುಂದೆ ಮತ್ತೊಂದು ಅನಾಹುತವಾದರೆ ಅದರ ಹೊಣೆ ಯಾರು ಎಂದು ಮೆಹಬೂಬ್ ಕಾಕರ್ ಅವರು ಪ್ರಶ್ನಿಸಿದ್ದಾರೆ. ಅಪಾಯಕಾರಿ ಸ್ಥಿತಿಯಲ್ಲಿರುವ ಮರಗಳನ್ನು ತಕ್ಷಣವೇ ತೆರವುಗೊಳಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಮೆಹಬೂಬ್ ಕಾಕರ್ ಅವರು ಇಂದು ಶನಿವಾರ ಮಧ್ಯಾಹ್ನ 1:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ. सुबह नींद में थे वो, नींद में अचानक मुझे मालूम नहीं। पढ़ने के बाद देखे तो खून सभी ज्यादा चीज वो साउंड से छूटे हम लोग एक्चुअली बोले तो अचानक जो गिरा तभी सभी का नींद खुला ऐसा हुआ। नहीं तो हमको पता ही नहीं तो होता तो क्या करना था, इतने में क्यों हुआ, ज्यादा क्या तो होता तो सर। वो हमारा अभी सुबह सुबह जो पेड़ का एक बड़ा ब्रांच था वो गिर गया, तो हमारी माँ को थोड़ा वो सर में डैमेज हो गया, थोड़ा स्टिच हो गया और सोए थे हम भी। सडनली एक साउंड आया और पूरा जो है एक एक्सीडेंट हो गया है और उसके लिए हम लोग आए भी हॉस्पिटल। ಗಿಡ ಏನು ಅವ್ರ ತಲೆ ಮೇಲೆ ಬಿದ್ದಿತ್ತು ಹೆಂಗೆ? हाँ वो सर के ऊपर गिरा हो इधर, ये साइड पूरा ऐसा मार लग के फट गया सर और उसके लिए आए स्पेशली। बहुत दिन से मैं भी उसका अर्जी डाल के रखा था डिपार्टमेंट में, बट वो मेरे को अभी तक उसका कटिंग का अर्जी दिए नहीं, पेपर ही मिला नहीं मेरे को। तो वो वजह से उसको कटिंग करने को ही मिला नहीं। मैं बोलते ही उनको कुछ ना कुछ बड़ा होता है सर उसमें, मेरे को उसका एक लेटर दो। तो बहुत बार मैं रिक्वेस्ट किया बट अभी तक भी पेपर मेरे को मिला नहीं। 7 महीने हो गया मैं देख उनको पेपर, और मैं हर बार जाके रिक्वेस्ट ही किया उनको। वो बोल रहे मेरे को नहीं आगे से आना, आगे से आना। हमको नहीं समझ में आ रहा वो साइन करने वाला किधर है, क्या उसको 3 महीना लगता है एक सिग्नेचर मारने को, क्या 6 महीना लगता है? हम लोग वो हमारा दिमाग वो काम नहीं कर रहा अभी तक। ಅರಣ್ಯ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ರಿ? ನೀವು ಮನವಿ ಕೊಟ್ಟಿದ್ದೀರಿ? ಹೋಗಿ ಅಲ್ಲಿ ಭೇಟಿ ಮಾಡೀನಿ ಸರ್, ಆದ್ರೆ ಎಷ್ಟು ಸಲ ಹೋಗಿ ಕೇಳಿದೆ, ನಮ್ ಪೇಪರ್ ಬಂದಿತ್ತು ಸರ್, ಪೇಪರ್ ಇನ್ನು ಬಂದಿಲ್ಲ, ಬಂದಿಲ್ಲ, ಬಂದ್ರೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ನಂಬರ್ನು ತಗೊಂಡ್ರು. ಎಷ್ಟು ಸಲ ಹೋದೆ ಅಷ್ಟು ಸಲ ನಂಬರ್ನು ಕೊಟ್ಟು ಬಂದೀನಿ. ಸೊ ಹಿಂಗೆ ಆಗಿದೆ. ಈಗ ನೋಡ್ರಿ ಈಗ ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ. ಅದು ಎಷ್ಟು ತಿಂಗಳಾಗಿತ್ತು ನೀವು ಅರಣ್ಯ ಅಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು? ನಾವು ಫಸ್ಟ್ ಮಂತ್ ಕೊಟ್ಟಿವಿ ಸರ್, 8 ತಾರೀಕು 1ನೇ ಮಂತ್ ಕೊಟ್ಟಿದೆ. ಮತ್ತು ಬಾಂಡ್ ಬೇಕಂದ್ರೆ ಬಾಂಡ್ ಮತ್ತೆ ಅದನ್ನು ರೆಡಿ ಮಾಡಿಕೊಟ್ಟು ಬಂದೆ. ಈಗ ನೋಡಿದ್ರೆ ನಮ್ಮ ಪೇಷಂಟ್ ನೋಡ್ರಿ ಒಳಗಿದೆ, ಸ್ಟೀಚ್ ಎಲ್ಲ ಆಗಿದೆ, ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಾಕ್ತಾರೆ, ಡಾಕ್ಟರ್ ಬರಬೇಕು, ಭೇಟಿ ಮಾಡಬೇಕು, ಎಲ್ಲ ಟೆನ್ಷನ್ ಇದೆ. ಈಗ ನಿಮ್ಮ ಆಗ್ರಹ ಏನ್ರಿ ಅರಣ್ಯ ಅಧಿಕಾರಿ ಜೊತೆ? ನೀವೇನ್ ಹೇಳಕ್ ಬಯಸ್ತೀರಿ? ಏನದು ಕಟ್ ಮಾಡೋದಿದೆ ಸರ್ ನನ್ಗೆ, ಅದು ನನ್ ಟೆನ್ಷನ್ ಇದೆ. ನಾವು ಸಣ್ಣ ಮಗುನು ಇರ್ತೀವಿ, ಮನೆ ಒಳಗೆ ಎಲ್ಲ ಮಕ್ಕಳು ಇರೋದು, ಅಲ್ಲೇ ಅವರು ಓದಾಕೆ ಅಲ್ಲೇ ಕುಂದಿರ್ತಾರೆ. ಚಲೋ ಆಯ್ತು, ಏನಾಗ್ಲಿಲ್ಲ ಅವ್ರಿಗೆಲ್ಲ. ಈಗ ನೋಡಿದ್ರೆ ಎಲ್ಲ ಕಷ್ಟನೂ ಇದೆ. ಅದು ದೊಡ್ಡ ಗಿಡ ಇದೆ, ಅದು ಕಪಾಸ್ ಗಿಡ ರೀ, ಅದು ಅದಕ್ಕೇನಿಲ್ಲ. ಅದು ಕಡಿಗೆಲ್ಲ ನೋಡಿದ್ರೆ ಸ್ವಲ್ಪ ಗಾಳಿ ಬಂದ್ರೆ ಬೀಳ್ತಿದ್ದು, ಅದು
ಅದ್ರ ಸಲುವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದು ಯಾವಾಗೂ ಡ್ಯಾಮೇಜ್ ಆಗ್ಬೋದು ಸರ್, ಯಾವಾಗೂ ಒಂದು ಆಕ್ಸಿಡೆಂಟ್ ಆಗ್ತೈತಿ ಅಂತ. ಆದ್ರೂ ಇನ್ನೂ ಮಟ್ಟ ನನ್ಗೆ ಪೇಪರ್ ಸಿಗ್ಲಿಲ್ಲ.